ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ರಾಯಚೂರು ಗ್ರಾಮೀಣ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ದದ್ದಲ್ ಬಸನಗೌಡ ಚಾಲನೆ. 3 ನಡುಗಡ್ಡೆಗಳಿಗೆ ಸಂಪರ್ಕ ಸೇತುವೆಯಿಂದ ಪ್ರವಾಸೋದ್ಯಮ ಸಂಪರ್ಕ ಅಭಿವೃದ್ಧಿ ವಿಶ್ವಾಸ. ಗೃಹ ಜ್ಯೋತಿ ಫಲಾನುಭವಿಗಳ ಪರಿಷ್ಕರಣೆ ಪ್ರಾರಂಭಿಸಿದ ಜಸ್ಕಾಂ ಅರ್ಜಿ ದಾಖಲೀಕರಣ. ಅತ್ತನೂರು ಗ್ರಾಮದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಾಜಿ ಸಚಿವ ಎನ್ಎಸ್ ಬೋಸರಾಜು ಚಾಲನೆ. ಜುಲೈ 12ರಂದು ದೇವದುರ್ಗದಲ್ಲಿ ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ನಾಗರಾಜ್ ಪೂಜಾರಿ. ಮತ್ತು ರಾಯರ ಮಠದಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ಸಾಮೂಹಿಕ ಪೂಜೆ. ಕೃಷ್ಣಾ ನದಿಯಲ್ಲಿರುವ ಕುರ್ವಕುಂದ, ಕುರ್ವಕಲ್ ಹಾಗೂ ನಾರದಗಡ್ಡೆ ಸೇರಿದಂತೆ 3 ದ್ವೀಪ ಪ್ರದೇಶಗಳಿಗೆ ಶಾಶ್ವತ ಸಂಪರ್ಕ ಕಲ್ಪಿಸುವ ಸೇತುವೆ ಕಾಮಗಾರಿಗಳು ಅಂತಿಮ ಹಂತದಲ್ಲಿದ್ದು, ಇವು ಪೂರ್ಣಗೊಂಡರೆ ರೈತರು, ವಿದ್ಯಾರ್ಥಿಗಳು, ಭಕ್ತರು ಹಾಗೂ ಸ್ಥಳೀಯ ನಿವಾಸಿಗಳು ಬಹುದಿನಗಳ ಕನಸು ನನಸಾಗಲಿದೆ ಎಂದು ರಾಯಚೂರು ಗ್ರಾಮೀಣ ಶಾಸಕ ಹಾಗೂ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ತಿಳಿಸಿದರು. ಶನಿವಾರ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದ ಅವರು ಜುರಾಲಾ ಯೋಜನೆಯ ಮುಳುಗಡೆ ವ್ಯಾಪ್ತಿಯಲ್ಲಿರುವ ದ್ವೀಪ ಪ್ರದೇಶಗಳ ಸಂಪರ್ಕ ಸೇತುವೆ ಕಾಮಗಾರಿಗಳನ್ನು ವೀಕ್ಷಿಸಿ ಮಾತನಾಡಿದರು. ಕೃಷ್ಣಾ ನದಿಯಲ್ಲಿರುವ ಕುರ್ವಕುಂದ, ಕುರ್ವಕಲ್ ಹಾಗೂ ನಾರದಗಡ್ಡೆ ದ್ವೀಪಗಳಲ್ಲಿ ಹಲವು ದಶಕಗಳಿಂದ ಜನವಸತಿ, ಕೃಷಿ ಚಟುವಟಿಕೆಗಳು ಹಾಗೂ ಧಾರ್ಮಿಕ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಮಳೆಗಾಲದಲ್ಲಿ ನದಿ ತುಂಬಿ ಹರಿದಾಗ ಸ್ಥಳೀಯರು ಬೋಟ್ಗಳ ಮೂಲಕ ಸಂಚಾರ ನಡೆಸಬೇಕಾಗಿದ್ದು, ರೈತರು ಬೆಳೆ ಸಾಗಾಟ, ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ತೆರಳುವುದು ಹಾಗೂ ಗರ್ಭಿಣಿಯರು, ವೃದ್ಧರು ಸೇರಿದಂತೆ ಸಾರ್ವಜನಿಕರು ಸಾಕಷ್ಟು ಸಂಕಷ್ಟ ಅನುಭವಿಸುತ್ತಿದ್ದರು ಎಂದು ಅವರು ಹೇಳಿದರು. ದತ್ತಪೀಠ ಹಾಗೂ ಶ್ರೀಪಾದ ವಲ್ಲಭರ ಪವಿತ್ರ ಕ್ಷೇತ್ರಗಳಿಗೆ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳಿಂದ ಸಾವಿರಾರು ಭಕ್ತರು ಭೇಟಿ ನೀಡುತ್ತಿದ್ದು, ಸಂರಕ್ಷಿತ ಸಂಚಾರಕ್ಕಾಗಿ ಸೇತುವೆಗಳ ನಿರ್ಮಾಣ ಅನಿವಾರ್ಯವಾಗಿತ್ತು ಎಂದು ತಿಳಿಸಿದರು. 2018ರಿಂದ ಈ ಭಾಗದ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡಲಾಗಿದ್ದು, ಸ್ಥಗಿತಗೊಂಡಿದ್ದ ಸೇತುವೆ ಕಾಮಗಾರಿಗಳಿಗೆ ಮರುಜೀವ ನೀಡಲಾಗಿದೆ. ಕುರ್ವಕಲ್ ಸೇತುವೆಗೆ ಹೆಚ್ಚುವರಿ 24 ಕೋಟಿ ರೂಪಾಯಿ ಮಂಜೂರಾಗಿದ್ದು, ಕುರ್ವಕುರ್ದ ಸೇತುವೆಗೆ ಹೆಚ್ಚುವರಿ 14 ಕೋಟಿ ರೂಪಾಯಿ ವೆಚ್ಚದ ಪರಿಷ್ಕೃತ ಅಂದಾಜು ಅನುಮೋದನೆ ದೊರೆತಿದೆ. ಈ 2 ಸೇತುವೆಗಳ ಕಾಮಗಾರಿ ಪೂರ್ಣಗೊಂಡಿದ್ದು, ಶೀಘ್ರದಲ್ಲೇ ಉದ್ಘಾಟನೆ ನಡೆಯಲಿದೆ ಎಂದು ಹೇಳಿದರು. ನಾರದಗಡ್ಡೆ ಸೇತುವೆ ನಿರ್ಮಾಣಕ್ಕೆ ಪಿಡಬ್ಲ್ಯೂಡಿ ಇಲಾಖೆಯಿಂದ 20 ಕೋಟಿ ರೂಪಾಯಿ ಹಾಗೂ ಜಿಲ್ಲಾಡಳಿತದಿಂದ 20 ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು 40 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ರೂಪಿಸಲಾಗಿದ್ದು, ಟೆಂಡರ್ ಪ್ರಕ್ರಿಯೆ ಆರಂಭವಾಗಿದೆ. ಕಾಮಗಾರಿ ಶೀಘ್ರದಲ್ಲಿ ಆರಂಭವಾಗಲಿದೆ ಎಂದು ತಿಳಿಸಿದರು. ಈ ಪ್ರದೇಶವನ್ನು ಪ್ರಮುಖ ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಮೊಸಳೆ ಪಾರ್ಕ್, ಭಕ್ತರಿಗೆ ಮೆಟ್ಟಿಲು ವ್ಯವಸ್ಥೆ, ವಸತಿ ಸೌಲಭ್ಯಗಳು ಹಾಗೂ ಮೂಲ ಸೌಕರ್ಯಗಳನ್ನು ಕಲ್ಪಿಸಲು ಯೋಜನೆ ರೂಪಿಸಲಾಗಿದೆ. ಕೇಂದ್ರ ಸರ್ಕಾರದ ಪ್ರಸಾದ್ ಯೋಜನೆಯಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ವಿವರವಾದ ಯೋಜನಾ ವರದಿ ಸಿದ್ಧಪಡಿಸಲಾಗಿದ್ದು, ಅದನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಪ್ರವಾಸೋದ್ಯಮ ಅಭಿವೃದ್ಧಿಯಾದರೆ ಸ್ಥಳೀಯ ರೈತರು, ಹೋಟೆಲ್ಗಳು, ಸಣ್ಣ ವ್ಯಾಪಾರಿಗಳು ಹಾಗೂ ಸಾರಿಗೆ ಸೇವೆಗಳನ್ನು ಅವಲಂಬಿಸಿರುವ ಕುಟುಂಬಗಳಿಗೆ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗಿ ಜೀವನೋಪಾಯ ಸುಧಾರಣೆಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಮಳೆ ಕೊರತೆಯಿಂದ ಜಿಲ್ಲೆಯ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು, ಈಗಾಗಲೇ ಹಲವೆಡೆ ಮರುಬಿತ್ತನೆ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲಾಡಳಿತ ವರದಿ ಸಲ್ಲಿಸಿದ ಬಳಿಕ ಅಗತ್ಯವಿದ್ದಲ್ಲಿ ಬರ ಪರಿಸ್ಥಿತಿ ಘೋಷಿಸುವ ಕುರಿತು ಸರ್ಕಾರ ನಿರ್ಧಾರ ಕೈಗೊಳ್ಳಲಿದೆ ಎಂದು ಹೇಳಿದರು. ರೈತರು ಬೆಳೆ ವಿಮೆ ಮಾಡಿಸಿಕೊಳ್ಳುವುದು ಅತ್ಯಂತ ಅಗತ್ಯವಾಗಿದ್ದು, ಜುಲೈ 15ರವರೆಗೆ ಅವಕಾಶ ಇರುವುದರಿಂದ ಪ್ರತಿಯೊಬ್ಬ ರೈತರು ವಿಮೆ ಸೌಲಭ್ಯವನ್ನು ಬಳಸಿಕೊಳ್ಳಬೇಕು. ಬರ ಪರಿಸ್ಥಿತಿ ಘೋಷಣೆಯಾದರೆ ವಿಮೆ ಪರಿಹಾರ ಪಡೆಯಲು ಇದು ನೆರವಾಗಲಿದೆ ಎಂದು ಮನವಿ ಮಾಡಿದರು. ಇದಕ್ಕೂ ಮುನ್ನ ಅವರು ಕಡಗಂದೊಡ್ಡಿ ಗ್ರಾಮದಲ್ಲಿ ನೂತನ ಬಸ್ ಸೇವೆಗೆ ಚಾಲನೆ ನೀಡಿದರು. ಬಳಿಕ ಚಂದ್ರಬಂಡ ಗ್ರಾಮದ ಡಿ ದೇವರಾಜು ಅರಸು ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ಜುರಾಲಾ ಯೋಜನೆಯಡಿ ಡಿ ರಾಂಪುರ ಹಾಗೂ ಆತ್ಕೂರು ಸಮೀಪದ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗುತ್ತಿರುವ ಸೇತುವೆ ಕಾಮಗಾರಿಗಳನ್ನು ಪರಿಶೀಲಿಸಿ ಪ್ರಗತಿ ಮಾಹಿತಿ ಪಡೆದುಕೊಂಡರು. ನಬಾರ್ಡ್ ಯೋಜನೆಯಡಿ ಕೃಷಿ ಸಂಪರ್ಕ ಕೇಂದ್ರ ನಿರ್ಮಾಣ ಕಾಮಗಾರಿಯನ್ನು ವೀಕ್ಷಿಸಿ ಗುಣಮಟ್ಟ ಕಾಪಾಡಿಕೊಂಡು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ನಿಮಿಸಲವಾಡ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 6 ಕೊಠಡಿಗಳು ಹಾಗೂ ಸರ್ಕಾರಿ ಪ್ರೌಢಶಾಲೆಗೆ 7 ಕೊಠಡಿಗಳ ನಿರ್ಮಾಣ ಕಾಮಗಾರಿಗಳನ್ನು ಪರಿಶೀಲಿಸಿ ವಿದ್ಯಾರ್ಥಿಗಳಿಗೆ ಅಗತ್ಯ ಮೂಲ ಸೌಕರ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಸಿಎಂ ಐಡಿಪಿ ಯೋಜನೆಯಡಿ ಯಾಪಲದಿನ್ನಿ ಅಪ್ಪನದೊಡ್ಡಿ ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ಪರಿಶೀಲಿಸಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿದರು.
ಒಪ್ಪಲಿಲ್ಲ ಒಂದು ಸ್ವಲ್ಪ ನನಗೆ ಒಂದು ಹಾಫ್ ಇಯರ್ ನಮಗೆ ಎಲ್ಲಿತ್ತಲ್ಲ ಚೆಕ್ ಡ್ಯಾಮ್ ಇಲ್ಲಿತ್ತ ಕ್ರಾಸ್ ಗಾರ್ಡನ್ ಸರ್ ಈಗ ಪ್ಲಾನಿಂಗ್ ಹಳೆ ಪ್ಲಾನಿಂಗ್ ಏನು ಸರ್ ಅದೇ ಪ್ಲಾನಿಂಗ್ ಏನು ಸರ್ ಈಗ ರಾಜಲ್ಗಂಡ್ ಆದಲ್ಲ ಸರ್ ಸೇಮ್ ಸ್ಟೈಲ್ ಅಲ್ಲ ಮಾಡಿಸಿದ್ ಬಡ ಬಡ ಮುಗಿಸೋ ಪೂರ ಕ್ಷೇತ್ರ ದತ್ತ ಟೆಂಪಲ್ ಇರೋ ಶ್ರೀಪಾದ ಕಾರ್ ಕಡೆ ನಡೀರಿ ಸರ್ ಅಲ್ಲ ಕಟ್ಟಿಗೆಲಿ ನೀವು ಇಷ್ಟೊತ್ತಿಗೆ ಆಗ್ಬಿಟ್ಟಿವಿ ಗಡ್ಡಲ್ಲಿ ರೋಡು ಈಗ ಮತ್ತೆ ನಾಳೆ ಜಾಸ್ತಿ ಮಾಡಿ ಸರ್ ಬೈತಾರಲ್ಲ ಸರ್ ಬಿಡ್ಲಾಗ ಮೊರಮ್ಮಾಗಿ ಸರ್ ಇಲ್ಲಿ ನೋಡಿ ಚಪ್ಪಾಳೆ ಒಳಗೆ ಚೆಕ್ ಮಾಡಿ ಸರ್ ರೈಟ್ ಸರ್ ಸ್ವಲ್ಪ ಹುಡುಗರೇ ಈ ಕಡೆ ನೋಡ್ರಿ ಪುಟ ಈ ಕಡೆ ನೋಡ್ರಪ್ಪ ಓಕೆ ಓಕೆ ಕೈಯಿಂದ ತಗೋಣ ಆಧಾರ್ ಕಾರ್ಡ್
ಯಾವ ಯಾವ ಸ್ಕೂಲ್ಗೆ ಹೋಗ್ತಾ ಇದ್ರಿ? ಎಲ್ಲ ಮುನ್ನೂರು ಮಾಡಿ ನೀವು 4:15 ಒಳಗೆ ಬಸ್ ಖುಷಿ ಆದ ಇಲ್ಲ? ಚೆನ್ನಾಗಿ ಪಾಸ್ ತಗ. ಯಾವ ಸ್ಕೂಲಾಗ ಓದ್ತಿದ್ದೆ? ಮತ್ತೆ ಹೋಗಿ ಒಂದು ಎಲ್ಲ ಇದು ಕೊಡೋ ನೀನು ಪಾಸ್ ಕೊಡ್ತಾರೆ ಫ್ರೀ, ನೀನು ರೊಕ್ಕ ಕೊಡೋದಿಲ್ಲ. ಇದೇ ಅರ್ಥ. ಬರ್ರಿ ಸರ್ ಸ್ವಲ್ಪ ಬಂದಿಲ್ಲಲ್ಲ ಯಾರು ಬರ್ಬೇಕಾದ್ರೆ ಅವ್ರ ಸ್ಕೂಲ್ ಮುಂದೆ ಬಾ. ನೀವು ಗಿರಾಕಿ ಆಗಿಲ್ಲ, ಪ್ಯಾಸೆಂಜರ್ ಏರಿಲ್ಲ, ಸಂಬಂಧ ಇಲ್ಲ. ಶಾಲೆ ಮಕ್ಕಳಿಗೆ ಸಫಿಷಿಯೆಂಟ್ ಆಗಿ ಬಸ್ ಫ್ರೀ ಆಗಿ ಬರ್ಬೇಕು ನೀವು. ಏನೇನು ಕೊಡ್ತಾರೆ ಊಟ? ಅವಲಕ್ಕಿ ಕೂಲಾಗ ಅಲ್ಲಿ ಮಾಡಿ. ಮತ್ತೆ ಸಾಯಂಕಾಲ ಚಲೋ ಮಾಡ್ತಾರೆ. ಕಾಯಿ ಪಲ್ಯ ಎಲ್ಲ ಫ್ರೆಶ್ ಮಾಡ್ತಾರ. ಹೌದಾ? ಅವೆಲ್ಲ ಬಂದವಮ್ಮ? ಈಗ ಬೆಡ್ ಸಫಿಷಿಯೆಂಟ್ ಹುಡುಗರಿಗೆ ಎಷ್ಟು ಮಕ್ಕಳ ಅಷ್ಟ ಇದಾವ? ಈಗ ವರ್ಷ ನೀವೇ ಬರ್ತಿದ್ರೆ ಕಾಯಿ ಪಲ್ಯ ಖಾಲಿ ಮಾಡ್ತಾರೆ. ಮತ್ತೆ ಡೈಲಿ ಹೋಗಿ ಇಲ್ಲೇ ಯಾರು ಅವ್ರು ಸಪ್ಲೈ ಕೊಡ್ತಾರೆ? ಖಾಲಿ ಆದ ಯಾಕಂದ್ರೆ ತರಕಾರಿ ಯಾವ ನಿಮ್ಗೆ ಎಷ್ಟು ಅಷ್ಟು ಬರ್ತಾವೆ ದುಡ್ಕೊಂಡು. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು 3 ಐಲ್ಯಾಂಡ್ಗಳನ್ನು ಬರ್ತಾ ಇದೆ. ಕುರ್ದಾ ಗ್ರಾಮ ಮತ್ತು ಕುರುವಾಕಲ ಅಂತೇಳಿ ದತ್ತ ಟೆಂಪಲ್ಲು ಶ್ರೀಪಾದ ವಲ್ಲಭರ ಅದೊಂದು ಐಲ್ಯಾಂಡು ಮತ್ತು ಗ್ರಾಮವನ್ನು ಇದೆ. ಮತ್ತು ಅದಾದ ನಂತರ ನಾರದಗಡ್ಡ ಚನ್ನಬಸವೇಶ್ವರ ಅಂತೇಳಿ 3 ಐಲ್ಯಾಂಡ್ಗಳನ್ನು ಕೃಷ್ಣಾ ನದಿಯಲ್ಲಿ ಬರುವಂಥದ್ದು. ಪ್ರತಿ ವರ್ಷ ಕೂಡ ಸುಮಾರು ನೂರಾರು ಸಾವಿರಾರು ವರ್ಷಗಳಿಂದ ಅಲ್ಲಿ ವಾಸ ಮಾಡುವಂಥ ಜನಸಂಖ್ಯೆ ಇದೆ, ದೇವಸ್ಥಾನಗಳಿದೆ. ಅಲ್ಲಿ ವಾಸ ಮಾಡುವಂಥ ಜನರಿಗೆ ಕೂಡ ಅವರು ಸತತವಾಗಿ ಏನು ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ನದಿಗಳನ್ನು ಫುಲ್ ಇರುವಂಥ ಸಂದರ್ಭದಲ್ಲಿ ರೈತಾಪಿ ವರ್ಗದವರು ಅವರ ಬೆಳೆದಂಥ ಬೆಳೆಗಳನ್ನು ಬೋಟ್ಗಳ ಮುಖಾಂತರ ಸಾಗಿಸುವಂಥದ್ದು ಇತ್ತು. ಮತ್ತು ವಿದ್ಯಾರ್ಥಿನಿಯರು ಕೂಡ ಇವತ್ತು ಯಾವುದೇ ಈ ಭಾಗಕ್ಕೆ ಬರಬೇಕು, ಉನ್ನತ ಶಿಕ್ಷಣವನ್ನು ಪಡಿಬೇಕಾದಾಗ ಕೂಡ ಬೋಟ್ಗಳಲ್ಲಿ ಬರುವಂಥದ್ದು. ಮತ್ತು ಅದರ ಜೊತೆಗೆ ಗರ್ಭಿಣಿ ಸ್ತ್ರೀಯರಾಗಿರ್ಬೋದು, ವಯಸ್ಸಾದಂಥ ವೃದ್ಧಾಪರು ಇರ್ಬೋದು, ಅವರೆಲ್ಲರಿಗೂ ಕೂಡ ಭಾಳಷ್ಟು ಅನಾನುಕೂಲತೆ ಇರ್ತಾ ಇತ್ತು. ಆದರೆ ಜಿಲ್ಲಾಡಳಿತ, ನಾವು ತಾಲೂಕು ಎಲ್ಲರೂ ಅಧಿಕಾರಿಗಳು ಸೇರಿ ಅವರಿಗೆ ಫೆಸಿಲಿಟಿಗಳನ್ನು ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಕೆಲವು ಒದಗಿಸ್ತಾ ಇದ್ವಿ. ಆದರೆ ಬಹುದಿನಗಳಿಂದ ರೈತರಿಗೆ ಬಹಳ ಬೆಳೆದಂಥ ಬೆಳೆಗೆ ಭಾಳ ಕಷ್ಟ ಆಗ್ತಾಯಿತ್ತು. ಮತ್ತು ತಪ್ಪೆಯಲ್ಲಿ ದಾಟಿಸುವಂಥ ಸಂದರ್ಭದಲ್ಲಿ ಕೂಡ ಹಲವಾರು ಬಾರಿ ಅನಾಹುತಗಳನ್ನು ಆಗಿದೆ, ಪ್ರಾಣಗಳನ್ನು ಕೂಡ ಕಳ್ಕೊಂಡಿದ್ದರು. ಮತ್ತು ಬೆಳೆದಂಥ ಬೆಳೆ ಮುಳುಗಡೆ ಆಗಿ ಅದು ತೊಯ್ದು ಹೋಗುವಂಥದ್ದು ಕೂಡ ಆಗ್ತಾಯಿತ್ತು. ಹಾಗಾಗಿ ತಾವು ಕೂಡ ಮಾಧ್ಯಮದಲ್ಲಿ ಕೂಡ ಮೀಡಿಯಾಗಳಲ್ಲಿ ವರದಿಗಳನ್ನು ಆಗ್ತಾಯಿತ್ತು. ಮತ್ತು ನಾವೆಲ್ಲರೂ ಕೂಡ ಜಿಲ್ಲಾಡಳಿತದಿಂದ ಎಚ್ಚೆತ್ತುಕೊಂಡು ಅದನ್ನು ಏನು ಜುರಾಲ ಹಿನ್ನೀರ ಮುಳುಗಡೆ ಆದಂಥ ಪ್ರದೇಶ ಇದೇನು ಹಿಂದೆ ತೆಲಂಗಾಣದವರು ಜುರಾಲ, ಆಂಧ್ರ ಮತ್ತು ತೆಲಂಗಾಣ ಒಂದೇ ರಾಜ್ಯ ಇರುವಂಥ ಸಂದರ್ಭದಲ್ಲಿ ಒಂದು ಜುರಾಲ ಡ್ಯಾಮನ್ನು ಕಟ್ಟುವಂಥ ಸಂದರ್ಭದಲ್ಲಿ ಈ 3 ಐಲ್ಯಾಂಡ್ಗಳನ್ನು ಮುಳುಗಡೆ ಪ್ರದೇಶ ಅಂತೇಳಿ ಅವತ್ತಿನ ಆ ಸರ್ಕಾರದಲ್ಲಿ ಅವರು ಘೋಷಣೆ ಮಾಡಿದರು. ಹಾಗಾಗಿ ನಮಗೆ ಆ ಜಿಲ್ಲಾಡಳಿತಕ್ಕೆ ಅವರು ಸರ್ಕಾರ ತೆಲಂಗಾಣದವರು ದುಡ್ಡನ್ನು ಕೊಡುವಂಥ ಕೆಲಸ ಆಗಿತ್ತು. ಅದರಿಂದ ಮೂಲಭೂತ ಸೌಕರ್ಯಗಳು ಮತ್ತು ಆ ಕಡೆ ಅವರಿಗೆ ಗ್ರಾಮವನ್ನು ಶಿಫ್ಟ್ ಮಾಡೋಂಥದಕ್ಕೆ ಮಾಡಿದ್ದೀವಿ. ಅದರ ಜೊತೆಗೆ ಇವತ್ತು ಬ್ರಿಡ್ಜ್ಗಳನ್ನು ಏನು ಇಲ್ಲಿ ವಾಸ ಮಾಡುವಂಥ ಇನ್ನೂ ಜನಗಳು ಉಳಿದಿದ್ದಾರೆ, ಅವರಿಗೆ ಇನ್ನೂ ಲ್ಯಾಂಡ್ಗಳು ಇನ್ನೂ ಸ್ವಲ್ಪ ಕಾಂಪನ್ಸೇಷನ್ಗಳು ಬರುವಂಥದ್ದಿದೆ. ಮತ್ತು ದೇವಸ್ಥಾನ ಸುಮಾರು ಏನು ದತ್ತ ಶ್ರೀಪಾದ ವಲ್ಲಭರು
ಸುಮಾರು ಸಾವಿರಾರು ವರ್ಷಗಳನ್ನು ಇವತ್ತು ಇಲ್ಲಿ ವಾಸ ಮಾಡಿರುವಂಥ ಒಳ್ಳೆಯ ಸ್ಥಳ ಇದೆ. ಇಲ್ಲಿಗೆ ಗೋವಾದಿಂದ ಮತ್ತು ಮಹಾರಾಷ್ಟ್ರದಿಂದ, ಆಂಧ್ರ, ತೆಲಂಗಾಣ, ಎಲ್ಲ ನಮ್ಮ ಕರ್ನಾಟಕ ಎಲ್ಲ ರಾಜ್ಯದಿಂದ ಭಕ್ತಾದಿಗಳು ಕೂಡ ಸಾವಿರಾರು ಲಕ್ಷಾಂತರ ಜನ ಇಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಕೂಡ ಜೀವವನ್ನು ಭಯ ಭೀತಿಯಲ್ಲಿ ಇಟ್ಕೊಂಡು ತಪ್ಪೆಯಲ್ಲಿ ದಾಟುವಂಥದ್ದಿತ್ತು. ಇದೆಲ್ಲವನ್ನು ಅರಿತುಕೊಂಡು ಹಿಂದೆ ಏನು ಪ್ರಾರಂಭ ಆಗಿ ಕಾರಣಾಂತರಗಳಿದ್ದ ಬ್ರಿಡ್ಜು ಕೇವಲ ಕಾಲಮ್ಗಳಾಗಿ ಅದು ನಿಂತು ಹೋಗದಂಥ ಸಂದರ್ಭದಲ್ಲಿ ಏನು ನಾವು 2018ರಿಂದ ಶಾಸಕನಾದಂಥ ಸಂದರ್ಭದಲ್ಲಿ ಸತತವಾಗಿ ಬ್ರಿಡ್ಜ್ಗಳನ್ನು ವಿಸಿಟ್ ಮಾಡಿ ನಮ್ಮ ಅಧಿಕಾರಿಗಳನ್ನು ಕೂಡಿಸಿ ಮತ್ತು ಇದನ್ನು ಏನು ಮಾಡ್ಬೇಕು ಮುಂದೆ ಅಂತ ಹೇಳಿದಾಗ ಇವತ್ತು ರಿವರ್ಸ್ ಎಸ್ಟಿಮೇಟ್ಗಳನ್ನು ಮಾಡಿಸಿ ಸುಮಾರು ಮತ್ತೆ 24 ಕೋಟಿ ರೂಪಾಯಿಗಳನ್ನು ಏನು ಕುರ್ವಾ ಕಲಾ ಬ್ರಿಡ್ಜನ್ನು ನಿರ್ಮಾಣ ಮಾಡೋದಕ್ಕೆ ರಿವರ್ಸ್ ಎಸ್ಟಿಮೇಟ್ ಆಯಿತು. ಮತ್ತು ಕುರ್ವಾ ಕುರ್ದ ಈಗೇನು ನಾವು ಹೋಗಿ ಬಂದೀವಿ ಅಲ್ಲಿ ಕುರ್ವಾ ಕುರ್ದಕ್ಕೆ 14 ಕೋಟಿ ರೂಪಾಯಿಗಳು ಮತ್ತು ರಿವರ್ಸ್ ಅಂದರೆ ಮೊದಲು 5 ಕೋಟಿ ರೂಪಾಯಿಗಳನ್ನು ಅಲ್ಲಿ ಆಗಿತ್ತು, ಇಲ್ಲಿ 7 ಕೋಟಿ ರೂಪಾಯಿಗಳನ್ನಾಗಿತ್ತು. ಒಟ್ಟಾರೆ ಈ ಬ್ರಿಡ್ಜ್ಗಳನ್ನು 2 ಬ್ರಿಡ್ಜ್ಗಳನ್ನು ಈಗ ಸಂಪೂರ್ಣವಾಗಿ ಮುಗಿದಿದೆ. ಇವತ್ತು ಸಂಪರ್ಕ ಕೂಡ ನಮ್ಮ ರೈತಾಪಿ ವರ್ಗಕ್ಕೆ ಮತ್ತು ಎಲ್ಲರಿಗೂ ಕೂಡ ಇವತ್ತು ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ದೀವಿ. ಇದಾದಷ್ಟು ಜಲ್ದಿ ಈ ಬ್ರಿಡ್ಜನ್ನು ಉದ್ಘಾಟನೆ ಮಾಡುವಂಥ ಕೆಲಸ ಇದೆ. ಮುಂಭಾಗದಲ್ಲಿ ಇನ್ನೂ ಸಣ್ಣ ಬ್ರಿಡ್ಜ್ ಒಂದು ಬರ್ತಾಯಿತ್ತು, ಅಲ್ಲಿ ಕೂಡ 2 ಕೋಟಿ ರೂಪಾಯಿಗಳನ್ನು ಬ್ರಿಡ್ಜ್ ಮಾಡಿ ಮತ್ತು ಅಲ್ಲಿ ಬಂದಂಥ ಭಕ್ತಾದಿಗಳಿಗೆ ಸ್ಟೆಪ್ಸ್ಗಳು ಮತ್ತು ಇವೆಲ್ಲ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಒಟ್ಟಾರಾಗಿ ಇದು ಪ್ರವಾಸೋದ್ಯಮಕ್ಕೆ ಬಹಳ ಏಳಿ ಮಾಡಿಸಿದಂಥ ಜಾಗಗಳು. ಬ್ಯಾಕ್ ವಾಟ್ರು ಹಿನ್ನೀರಿಂದ ನೀರು ಇರ್ತಾ ಇದೆ. ಏನು ಆ ಕಡೆ ಮೈಸೂರಲ್ಲಿ ಕಬಿನಿ ಯಾವ ರೀತಿ ಇದೆ ಅದಕ್ಕಿಂತ ಬ್ಯೂಟಿಫುಲ್ಲಾಗಿ ಇರುವಂಥ ನಮ್ಮದು. ಹಾಗಾಗಿ ಇವು 2 ಬ್ರಿಡ್ಜ್ಗಳನ್ನು ಆಗಿದೆ ಮತ್ತು ನಾರದಗಡ್ಡೆ. ಈ ಸಂದರ್ಭದಲ್ಲಿ ಮುಖಂಡರಾದ ನಾಗೇಂದ್ರಪ್ಪ ಮಠಮಾರಿ, ಚನ್ನಬಸವ ನಾಯಕ, ಬಶೀರ್ ಅಹಮದ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಗೃಹ ಜ್ಯೋತಿ ಯೋಜನೆಯ ಅರ್ಹ ಫಲಾನುಭವಿಗಳ ಮಾಹಿತಿ ಪರಿಶೀಲನೆಗಾಗಿ ಮನೆ ಮನೆಗೆ ಭೇಟಿ ನೀಡಿ ಪ್ರಕ್ರಿಯೆಯನ್ನು ಜೆಸ್ಕಾಂ ಆರಂಭಿಸಿದೆ. ರಾಯಚೂರು ಸೇರಿದಂತೆ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಜೆಸ್ಕಾಂ ವ್ಯಾಪ್ತಿಯ ಮೀಟರ್ ರೀಡರ್ಗಳು ಹಾಗೂ ಇಲಾಖೆಯ ಸಿಬ್ಬಂದಿ ಮನೆ ಮನೆಗಳಿಗೆ ಭೇಟಿ ನೀಡಿ ಮೊಬೈಲ್ ಆ್ಯಪ್ ಮೂಲಕ ಫಲಾನುಭವಿಗಳ ಮಾಹಿತಿಯನ್ನು ದಾಖಲಿಸಿ ಘೋಷಣಾ ಪತ್ರವನ್ನು ಭರ್ತಿ ಮಾಡಿಸುತ್ತಿದ್ದಾರೆ. ನಗರದಲ್ಲಿ ಇಂದುವರೆಗೆ ಸುಮಾರು 9,700 ಮನೆಗಳ ಪರಿಶೀಲನೆ ಪೂರ್ಣಗೊಂಡಿದೆ. ಪರಿಶೀಲನೆ ವೇಳೆ ಸಿಬ್ಬಂದಿ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ರೇಷನ್ ಕಾರ್ಡ್ ಹಾಗೂ ವಿದ್ಯುತ್ ಬಿಲ್ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ. ಜಾತಿ ಪ್ರಮಾಣ ಪತ್ರವನ್ನು ಕೇಳುತ್ತಿಲ್ಲ. ಜಾತಿಗೆ ಸಂಬಂಧಿಸಿದ ಮಾಹಿತಿಯನ್ನು ಮಾತ್ರ ದಾಖಲಿಸಿಕೊಳ್ಳಲಾಗುತ್ತಿದೆ. ಜೊತೆಗೆ ಫಲಾನುಭವಿಗಳ ಪಾಸ್ಫೋಟೋ ಗಾತ್ರದ ಭಾವಚಿತ್ರವನ್ನು ಪಡೆದು ಮೊಬೈಲ್ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತಿದೆ. ಬಳಿಕ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಭಾವಚಿತ್ರ ಅಂಟಿಸಿ ಫಲಾನುಭವಿಗಳ ಸಹಿಯನ್ನು ಪಡೆಯಲಾಗುತ್ತಿದೆ. ಗೃಹ ಜ್ಯೋತಿ ಯೋಜನೆಯ ಮುಖ್ಯ ಉದ್ದೇಶ ಪ್ರತಿ ಮನೆಯ ಗೃಹ ಬಳಕೆದಾರರಿಗೆ ಗರಿಷ್ಠ 200 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಒದಗಿಸುವುದಾಗಿದೆ. ಈ ಯೋಜನೆ ಕೇವಲ ಗೃಹ ಬಳಕೆದಾರರಿಗೆ ಮಾತ್ರ ಅನ್ವಯವಾಗಿದ್ದು ವಾಣಿಜ್ಯ ಉದ್ದೇಶದ ಅಂಗಡಿಗಳು ಹಾಗೂ ಇತರೆ ವಾಣಿಜ್ಯ ವಿದ್ಯುತ್ ಸಂಪರ್ಕಗಳಿಗೆ ಅನ್ವಯಿಸುವುದಿಲ್ಲ. ಆದರೆ ಪ್ರತಿ ಫಲಾನುಭವಿಗೆ ಪ್ರತಿ ತಿಂಗಳು ಪೂರ್ಣ 200 ಯೂನಿಟ್ ಉಚಿತವಾಗಿ ದೊರೆಯುವುದಿಲ್ಲ. ಕಳೆದ 1 ವರ್ಷದ ವಿದ್ಯುತ್ ಬಳಕೆಯ ಸರಾಸರಿಯನ್ನು ಆಧಾರವಾಗಿಸಿಕೊಂಡು ಅದಕ್ಕೆ ಹೆಚ್ಚುವರಿಯಾಗಿ 10% ಯೂನಿಟ್ಗಳನ್ನು ಸೇರಿಸಿ ಮಾಸಿಕ ಉಚಿತ ವಿದ್ಯುತ್ ಬಳಕೆಯ ಮಿತಿಯನ್ನು ನಿಗದಿಪಡಿಸಲಾಗುತ್ತದೆ. ರಾಜ್ಯದಲ್ಲಿ ಈ ಯೋಜನೆಯಡಿ ಅಕ್ರಮ ನಡೆದಿದೆ ಎಂದು ದೂರುಗಳ ಆಧಾರದ ಮೇಲೆ ಸರ್ಕಾರ ಈ ನಿರ್ಧಾರ ಕೈಗೊಂಡಿದ್ದು, ಅರ್ಹ ಫಲಾನುಭವಿಗಳಿಗೆ ಈ ಯೋಜನೆ ಪಡೆದುಕೊಳ್ಳಲು ಸದುದ್ದೇಶದಿಂದ ಮರುಪರಿಶೀಲನೆ ನಡೆಯುತ್ತಿದೆ ಎಂದು ಹೇಳಲಾಗಿದೆ. ರಾಜ್ಯ ಸರ್ಕಾರ ಗ್ರಾಮೀಣ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡುತ್ತಿದ್ದು, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ಒದಗಿಸುತ್ತಿದೆ. ಗ್ರಾಮಗಳಲ್ಲಿ ರಸ್ತೆ, ಸಮುದಾಯ ಭವನ, ಶಾದಿ ಮಹಲ್ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವ ಮೂಲಕ ಜನರ ಜೀವನ ಮಟ್ಟ ಸುಧಾರಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಮಾಜಿ ಸಚಿವರು ವಿಧಾನ ಪರಿಷತ್ ಸದಸ್ಯರಾದ ಎನ್ಎಸ್ ಬೋಸರಾಜು ತಿಳಿಸಿದರು. ತಾಲೂಕಿನ ಅತ್ತನೂರು ಗ್ರಾಮದಲ್ಲಿ 38.93 ಲಕ್ಷ ವೆಚ್ಚದ ಸಮುದಾಯ ಭವನ ನಿರ್ಮಾಣ, 20 ಲಕ್ಷ ವೆಚ್ಚದ ಶಾದಿ ಮಹಲ್ ನಿರ್ಮಾಣ ಹಾಗೂ 10 ಲಕ್ಷ ವೆಚ್ಚದ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗಳಿಗೆ ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎನ್ಎಸ್ ಬೋಸರಾಜು ಹಾಗೂ ಶಾಸಕ ಹಂಪಯ್ಯ ನಾಯಕ್ ಅವರು ಸೋಮವಾರ ಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಶ್ರೀಗಳ ಅಮೃತ ಹಸ್ತದೊಂದಿಗೆ ಭೂಮಿ ಪೂಜೆ ನೆರವೇರಿಸಿದರು. ಅತ್ತನೂರು ಗ್ರಾಮದಲ್ಲಿ ಸಮುದಾಯ ಭವನ ನಿರ್ಮಾಣದಿಂದ ಗ್ರಾಮಸ್ಥರಿಗೆ ಸಾಮಾಜಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲು ಅನುಕೂಲವಾಗಿದ್ದು, ಶಾದಿ ಮಹಲ್ ನಿರ್ಮಾಣದಿಂದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ನೆರವಾಗಲಿದೆ. ಸಿಸಿ ರಸ್ತೆ ನಿರ್ಮಾಣದಿಂದ ಗ್ರಾಮದಲ್ಲಿ ಸುಗಮ ಸಂಚಾರಕ್ಕೆ ಅನುಕೂಲವಾಗಲಿದೆ ಎಂದು ಹೇಳಿದರು.
ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸಿ ಯೋಜನೆಗಳ ಸದುಪಯೋಗ ಪಡೆಯಬೇಕು. ಮುಂದಿನ ದಿನಗಳಲ್ಲಿ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಯತ್ನಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಸಿರವಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚುಕ್ಕಿ ಶಿವಕುಮಾರ್, ಯುವ ಮುಖಂಡರಾದ ಬ್ರಿಜೇಶ್ ಪಾಟೀಲ್, ಬಸವರಾಜ್ ಪಾಟೀಲ್ ಅತ್ತನೂರು, ಈರಣ್ಣ ಶ್ರೀನಿವಾಸ್, ಭೂಪನ್ಗೌಡ ಪಾಟೀಲ್, ದಾನನ್ಗೌಡ, ಹಾಜಿ ಖಾತ್ರಿ, ಜಯದೇವ್, ವೀರಭದ್ರಸ್ವಾಮಿ ಸೇರಿದಂತೆ ಅಧಿಕಾರಿಗಳು, ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ದೇವದುರ್ಗದ ಮಲ್ದಕಲ್ ಗೆಳೆಯರ ಬಳಗ ಹಾಗೂ ಬೆಂಗಳೂರಿನ ದ್ರೋಣಾಚಾರ್ಯ ಅಕಾಡೆಮಿಗಳ ಸಹಯೋಗದಲ್ಲಿ ಜುಲೈ 12ರಂದು ದೇವದುರ್ಗ ಪಟ್ಟಣದ ಕೇಣೆದ್ ಫಂಕ್ಷನ್ ಹಾಲ್ನಲ್ಲಿ ಒಂದು ದಿನದ ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ನಾಗರಾಜ್ ಪೂಜಾರಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಹುಲಸೂರು ಪ್ರಾಧ್ಯಾಪಕ ಡಾಕ್ಟರ್ ಮಾರುತಿ ಕುಮಾರ್ ಮಲ್ದಕಲ್ ಇವರ ನೇತೃತ್ವದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಕಾರಿಯಾಗಲು ತರಬೇತಿ ಆಯೋಜಿಸಲಾಗಿದೆ. ಸರ್ಕಾರ ಪೊಲೀಸ್ ಪೇದೆ, ಪಿಎಸ್ಐ, ಎಫ್ಡಿಸಿ, ಎಸ್ಡಿಎ ಸೇರಿದಂತೆ 50,000 ಹುದ್ದೆಗಳ ಭರ್ತಿಗೆ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಈ ಭಾಗದ ಯುವಕರಿಗೆ ಮಾಹಿತಿ, ತರಬೇತಿ ನೀಡಲು ಸಂಪನ್ಮೂಲ ವ್ಯಕ್ತಿಗಳನ್ನು ಆಹ್ವಾನಿಸಿ ತರಬೇತಿ ಒದಗಿಸಲಾಗುತ್ತದೆ. ಬೆಂಗಳೂರಿನಲ್ಲಿ ಪಿಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನೀಡುತ್ತಿರುವ ಹುಸೇನಪ್ಪ ನಾಯಕ ಇವರು ಆಗಮಿಸಿ ಮಾಹಿತಿ ನೀಡಲಿದ್ದಾರೆ. ಉಪನ್ಯಾಸಕದೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮಾದರಿ ಪರೀಕ್ಷೆಯನ್ನು ಸಹ ನಡೆಸಲಾಗುತ್ತದೆ. 100 ಅಂಕಗಳ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಆಕಾಂಕ್ಷಿಗಳಿಗೆ ತರಬೇತಿ ನೀಡಲಾಗುತ್ತದೆ. ಮಾಹಿತಿ ಮತ್ತು ಪರೀಕ್ಷೆ ಎದುರಿಸುವುದರಿಂದ ವಂಚಿತರಾಗುವ ಆಸಕ್ತರು ಸದುಪಯೋಗ ಪಡೆಯಬೇಕು. ಉಚಿತ ನೋಂದಣಿ ಮಾಡಿಕೊಂಡು ಭಾಗವಹಿಸಲು ಕೋರಲಾಗಿದೆ ಎಂದರು. ಹೆಚ್ಚಿನ ಮಾಹಿತಿ ನೋಂದಣಿಗಾಗಿ 9148245011, 9632865677, 8195949051, 8722328636ಗೆ ಸಂಪರ್ಕಿಸಬಹುದಾಗಿದೆ ಎಂದರು. ದಿನದ ಉಚಿತ ಸ್ಪರ್ಧಾತ್ಮಕ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಯಿತು. ಇದರ ನೇತೃತ್ವವನ್ನು ಡಾಕ್ಟರ್ ಮಾರುತಿ ನಾಯಕ್ ಸಹಾಯಕ ಪ್ರಾಧ್ಯಾಪಕರು ಮಲ್ಕಲ್ ಗೆಳೆಯರ ಬಳಗ ಮಲ್ಕಲ್ ಹಾಗೂ ಜ್ಞಾನವೃಕ್ಷ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ದೇವದುರ್ಗ, ಶ್ರೀ ಶರಣು ಪಾಟೀಲ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ದ್ರೋಣಾಚಾರ್ಯ ಅಕಾಡೆಮಿ ಬೆಂಗಳೂರು ಇದರ ಸಂಸ್ಥಾಪಕರು ಶ್ರೀ ಹುಸೇನಪ್ಪ ನಾಯಕ್ ಪೊಲೀಸ್ ಇನ್ಸ್ಪೆಕ್ಟರ್ ಬೆಂಗಳೂರು ಇವರ ಒಂದು ಸಂಯುಕ್ತಾಶ್ರಯದಲ್ಲಿ ದಿನಾಂಕ 12/7/2026 ದೇವದುರ್ಗದಲ್ಲಿ ಭಾನುವಾರದಂದು ಒಂದು ದಿನ ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಯಿತು. ಯಾಕಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಹಲವಾರು ಉದ್ಯೋಗಾರ್ಥಿಗಳಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತಿದೆ. ಮುಖ್ಯವಾಗಿ ಪ್ರಸ್ತುತ ದಿನಮಾನಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಪಿಎಸ್ಐ, ಪಿಸಿ, ಎಸ್ಡಿಎ, ಎಫ್ಡಿಎ ಇನ್ನಿತರೆ ಉದ್ಯೋಗಗಳನ್ನು ಈಗಾಗಲೇ ನೋಟಿಫಿಕೇಶನ್ ಮಾಡಿದ್ದು, ಅದರ ಒಂದು ಪ್ರಯುಕ್ತವಾಗಿ ನಮ್ಮ ರಾಯಚೂರು ಜಿಲ್ಲೆಯ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮತ್ತು ಸುತ್ತಮುತ್ತಲಿನ ಎಲ್ಲ ತಾಲೂಕಿನ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ನಮ್ಮ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಬೆಂಗಳೂರು, ಧಾರವಾಡ, ಬಿಜಾಪುರ ಇನ್ನಿತರ ಕ್ಷೇತ್ರಗಳಿಗೆ ಹೋಗಿ ಅಧ್ಯಯನ ಮಾಡಲು ಬಡತನ ಅಡ್ಡಿಯಾಗುತ್ತಿದ್ದು, ಆ ಬಡತನದ ಜೊತೆಗೆ ಶಿಕ್ಷಣ ನಮ್ಮ ದೇವದುರ್ಗ ತಾಲೂಕಿನಲ್ಲಿ ಪಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ದಿನಾಂಕ 12ನೇ ತಾರೀಕಿನಂದು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಬೆಂಗಳೂರು ದ್ರೋಣಾಚಾರ್ಯ ಅಕಾಡೆಮಿ ಸಂಸ್ಥೆಯಿಂದ ಹುಸೇನಪ್ಪ ನಾಯಕ ಸರ್ ಮತ್ತು ಅವರ ತಂಡ ನಿರಂತರವಾಗಿ ತರಗತಿಯ ಜೊತೆಗೆ 100 ಅಂಕದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಸಹಿತ ಹಮ್ಮಿಕೊಳ್ಳಲಾಗುತ್ತದೆ. ಹಾಗಾಗಿ ಇದರ ಒಂದು ಸದುಪಯೋಗವನ್ನು ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಸ್ಪರ್ಧಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಮಾಡಿಕೊಂಡಿರೋದಕ್ಕೆ ಮಾಡ್ತಿರ್ಬೋದು, ನೋಂದಣಿ ಮಾಡಿಕೊಳ್ಳಬೇಕು. ಯಾಕಂದ್ರೆ ನಮಗೆ ಎಷ್ಟು ಜನ ನೋಂದಣಿ ಆಗ್ತಾರೆ ಅನ್ನೋದ್ರ ಮೇಲೆ ನಾವು ಪ್ರಶ್ನೆ ಪತ್ರಿಕೆಗಳನ್ನು ಪ್ರಿಂಟ್ ಮಾಡ್ತೀವಿ. ಪರೀಕ್ಷೆ ಉಚಿತ, ಕಾರ್ಯಾಗಾರ ಉಚಿತ, ಆಹಾರದ ವ್ಯವಸ್ಥೆ ಮತ್ತು ಟೀ ಮತ್ತು ಇತರ ವ್ಯವಸ್ಥೆಗಳು ಸಹಿತ ಕಲ್ಪಿಸಿಕೊಡಲಾಗುತ್ತದೆ. ಈ ಸಂದರ್ಭದಲ್ಲಿ ಜಮ್ಶೆಡ್ ಅಲಿ, ವೀರಪ್ಪಾಜಿ, ಟೀಕಪ್ಪ ಚೌಹಾಣ್, ಮಾರುತಿ ಮಲ್ದಕಲ್ ಇದ್ದರು. ಮಳೆಯ ಅಭಾವದಿಂದ ಎದುರಾಗಿರುವ ಬರವನ್ನು ನೀಗಿಸಲು ಪ್ರಾರ್ಥಿಸಿ ಜವಾಹರ್ ನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಸಿ ಪ್ರಾರ್ಥಿಸಲಾಯಿತು. ಮುಂಗಾರು ಮಳೆಯ ಕೊರತೆಯಿಂದ ಕುಡಿಯುವ ನೀರು ಸೇರಿದಂತೆ ರೈತರ ಬಿತ್ತನೆಗೆ ಹಿನ್ನಡೆಯಾಗಿದ್ದು, ಮಳೆಗಾಗಿ ಪ್ರಾರ್ಥಿಸಲಾಯಿತು. ನೂರಾರು ಜನರು ಭಾಗವಹಿಸಿ ಪ್ರಾರ್ಥನೆ ಸಲ್ಲಿಸಿದರು. ಬೆಳಿಗ್ಗೆ ವಿಶೇಷ ಪೂಜೆಯೊಂದಿಗೆ ಪ್ರಾರ್ಥನೆಯಲ್ಲಿ ಅನೇಕರು ಭಾಗವಹಿಸಿದ್ದರು.
ಜಗದ್ಗುರುಗಳಾದ ಮಧ್ವಾಚಾರ್ಯರ ಮೂಲಮಹಾಸಂಸ್ಥಾನಾಧೀಶ್ವರರಾದ ರಾಘವೇಂದ್ರ ಸ್ವಾಮಿಗಳ ಮಠಾಧೀಶರಾದ ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಆದೇಶ ಮಾಡಿದರು. ಏನು ಅಂದರೆ ಈಗೆಲ್ಲ ಭಾರತ ದೇಶದಲ್ಲಿ ಭೀಕರ ಬರಗಾಲ ಬಂದಿದೆ. ಪಶು ಪಕ್ಷಿಗಳಿಗೆ ನೀರಿಲ್ಲ, ಗಿಡ ಮರಗಳಿಗೆ ನೀರಿಲ್ಲ, ರೈತನ ಮೊಗದಲ್ಲಿ ಖುಷಿ ಇಲ್ಲ, ನಮ್ಮ ಅನ್ನದ ಬಟ್ಟಲು ತುಂಬಲಿಲ್ಲ. ಹಾಗಾಗಿ ಗುರುಗಳು ಆದೇಶ ಮಾಡಿದರು, ಸುವೃಷ್ಟಿಗಾಗಿ ಮಳೆಗಾಗಿ ಉತ್ತಮ ಪ್ರಾರ್ಥನೆ ಮಾಡಬೇಕೆಲ್ಲರೂ ಅಂತ ಆದೇಶ ಮಾಡಿದರು. ಅವರ ಆದೇಶಾನುಸಾರ ಇವತ್ತು ರಾಯಚೂರಿನ ಜವಾಹರ್ ನಗರ ಶ್ರೀಮಠದಲ್ಲಿ ಜಾತಿ ಮತ ಪಂಥ ಎಲ್ಲ ಚೌಕಟ್ಟನ್ನು ಮೀರಿದ ಒಂದು ಪ್ರಾರ್ಥನೆ ನಡೀತು. ಅದು ಸುವೃಷ್ಟಿಗಾಗಿ ಉತ್ತಮ ಮಳೆಗಾಗಿ ಪ್ರಾರ್ಥನೆ ಮಾಡಿದ್ದೇವೆ. ಋಷ್ಯಶೃಂಗರ ಪ್ರಾರ್ಥನೆ ಮಾಡಿದ್ದೇವೆ. ಋಷ್ಯಶೃಂಗರು ಅಂತ ಭಾರತ ಇತಿಹಾಸ ಕಂಡಂತಹ ಅದ್ಭುತವಾಗಿರ್ತಕ್ಕಂತಹ ಋಷಿಗಳು. ಆ ಋಷಿಗಳಿಗೆ ಒಂದು ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಏನು ಅಂದರೆ, ಋಷಿಗಳು ಎಲ್ಲಿ ಕಾಲಿಡ್ತಾರೋ, ಋಷ್ಯಶೃಂಗರು ಎಲ್ಲಿ ಕಾಲಿಡ್ತಾರೋ ಉತ್ತಮವಾದ ಮಳೆ ಆಗ್ತಿತ್ತಲ್ಲಿ. ಹಾಗಾಗಿ ಅವರಿಗಂಥ ಶಕ್ತಿ ಇತ್ತು. ಲೋಮಪಾದ ಅಂತ ಒಬ್ಬ ರಾಜ, ಅವನ ಕಾಲದಲ್ಲಿ ಭೀಕರ ಬರಗಾಲ ಬಂದಿತ್ತು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ದೈವಜ್ಞರೆಲ್ಲ ಹೇಳಿದರು, ಋಷ್ಯಶೃಂಗರನ್ನು ಕರೆಸ್ರಿ ಮಳೆ ಆಗತ್ತೆ. ಲೋಮಪಾದ ರಾಜ ಋಷ್ಯಶೃಂಗರನ್ನು ಕರೆಸಿದ, ಅದ್ಭುತವಾದ ಮಳೆ ಬಂತು. ಯಾಕೆಂದರೆ ಋಷ್ಯಶೃಂಗರಿಗೆ ಅಂಥ ಶಕ್ತಿ ಇತ್ತು. ಯಾಕೆಂದರೆ ಅವರು ಸ್ತ್ರೀ ಅನ್ನೋ ಜಾತಿಯನ್ನೇ ನೋಡಿರಲಿಲ್ಲ. ಪ್ರಪಂಚದಲ್ಲಿ ಒಂದೇ ಜಾತಿ ಪುರುಷ ಜಾತಿ ಮಾತ್ರ ಇದೆ, ಸ್ತ್ರೀ ಜಾತಿ ಇಲ್ಲ. ಯಾಕೆಂದರೆ ಅವರ ತಂದೆ ವಿಭಾಂಡಕ ಋಷಿಗಳು ಅವರನ್ನು ಆ ರೀತಿ ಬೆಳೆಸಿದರು. ಏನಾಯಿತು ಅದರಿಂದ? ದೀರ್ಘಕಾಲವಾದ ಬ್ರಹ್ಮಚರ್ಯ ಅವರು ಇಟ್ಕೊಂಡಿದ್ರು. ಋಷ್ಯಶೃಂಗರು ದೀರ್ಘಕಾಲವಾಗಿರ್ತಕ್ಕಂತಹ ಬ್ರಹ್ಮಚರ್ಯ ಇಟ್ಕೊಂಡಿದ್ದರಿಂದ ಅವರಿಗೆ ಅದ್ಭುತವಾದ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಯಚೂರು ಗ್ರಾಮೀಣ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ದದ್ದಲ್ ಬಸನಗೌಡ ಚಾಲನೆ. 3 ನಡುಗಡ್ಡೆಗಳಿಗೆ ಸಂಪರ್ಕ ಸೇತುವೆಯಿಂದ ಪ್ರವಾಸೋದ್ಯಮ ಸಂಪರ್ಕ ಅಭಿವೃದ್ಧಿ ವಿಶ್ವಾಸ. ಗೃಹ ಜ್ಯೋತಿ ಫಲಾನುಭವಿಗಳ ಪರಿಷ್ಕರಣೆ ಪ್ರಾರಂಭಿಸಿದ ಜೆಸ್ಕಾಂ ಅರ್ಜಿ ದಾಖಲೀಕರಣ. ಅತ್ತನೂರು ಗ್ರಾಮದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಾಜಿ ಸಚಿವ ಎನ್ಎಸ್ ಬೋಸರಾಜು ಚಾಲನೆ. ಜುಲೈ 12ರಂದು ದೇವದುರ್ಗದಲ್ಲಿ ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ, ನಾಗರಾಜ್ ಪೂಜಾರಿ. ಮತ್ತು ರಾಯರ ಮಠದಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ಸಾಮೂಹಿಕ ಪೂಜೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.